ಹಲೋ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ನಮ್ಮಮ್ಮ ಮಾವಿನ ಮರಕ್ಕೆ ಬಂದಿರೋ ಮಂಗಗಳನ್ನ ಹೆಂಗ್ ಚಾಟ್ರಿ ಬೀಳಲ್ಲಿ ಓಡಿಸ್ತಾ ಇದ್ದಾರೆ ಅಂತ. ಇದು ಹೈಬ್ರಿಡ್ ಮಾವಿನ ಮರ, ಮಲ್ಲಿಕಾ ಅಂತ ಇದ್ರ ಹೆಸರು. ತುಂಬಾನೇ ಸ್ವೀಟ್ ಆಗಿರುತ್ತೆ, ಮತ್ತೆ ದೊಡ್ಡ ದೊಡ್ಡ ಕಾಯಿನ ಬಿಡತ್ತೆ ಇದ್ರಲ್ಲಿ. ಈ ಮರಕ್ಕಂತೂ ಡೈಲಿ ಮಂಗಗಳು ಬರುತ್ತೆ. ಮಂಗಗಳು ಬಂದ್ರೂ ಪರವಾಗಿಲ್ಲ, ಅದ್ ನೆಟ್ಟಗಾದ್ರೂ ತಿನ್ಕೊಂಡು ಹೋಗುತ್ತಾ. ಅದು ಇಲ್ಲ, ಅರ್ಧ ಬರ್ಧ ತಿಂದು ಕೆಳಗೆ ಹಿಂಗೆ ಹಾಕಿ ಹೋಗಿರುತ್ತೆ. ಅದ್ ಬಂದಿರೋ ಫೋರ್ಸಿಗೆ ಕೆಳಗಡೆ ಒಂದಿಷ್ಟು ಕಾಯಿ ಬಿದ್ದೋಗುತ್ತೆ. ಅದು ನೆಲಕ್ಕೆ ಬಿದ್ಮೇಲೆ ಹಣ್ಣು ಕೊಳ್ತೋಗ್ಬಿಡತ್ತೆ. ನೋಡಿ, ಇದೊಂದೇ ಅನ್ಸುತ್ತೆ ನೆಟ್ಟು ತಿಂದಿದ್ದದು. ಇದನ್ನ ನೋಡಕ್ಕಾಗದೆ ನಮ್ಮಮ್ಮ ಇರೋರು ದೊಡ್ಡಪ್ಪ ಮಗಂಗೆ ಹೇಳಿದ್ರು, ಬಿಡು ಮಾಡ್ಕೊಂಡು ಮಾವಿನಕಾಯಿ ಕುಯ್ಕೊಡು ಅಂತ ಹೇಳಿ. ಆಮೇಲೆ ಮಳೆ ಹೊಳು ಆದ್ಮೇಲೆ ಅಣ್ಣ ಬಂದ್ರು, ಮಾವಿನಕಾಯಿ ಕುಯ್ಕೊಟ್ರು. ಇದು ತುಂಬಾ ಹಳೆ ಮರ, ಹಾಗಾಗಿ ತುಂಬಾ ಎತ್ತರ ಇತ್ತು. ಎಲ್ಲ ಕಾಯಿಗಳೆಲ್ಲ ಮೇಲ್ಗಡೆನೆ ತುಂಬಾ ಜಾಸ್ತಿ ಇತ್ತು, ಕೈಗೇನು ಸಿಗ್ತಾ ಇರ್ಲಿಲ್ಲ. ಅಣ್ಣ ದೋಟಿಲಿ ಒಂದಿಷ್ಟೆಲ್ಲ ಕುಯ್ದ್ರು, ಮತ್ತೆ ಮರ ಹತ್ತು ಒಂದಿಷ್ಟೆಲ್ಲ ಕುಯ್ದು ಚೀಲದಲ್ಲಿ ಇಳಿಸ್ಕೊಟ್ರು. ಅವ್ರ ಜೊತೆ ಅವ್ರ ಮನೆ ನಾಯಿ ಭೀಮನು ಬಂದಿತ್ತು. ಒಂದಿಷ್ಟು ಕಾಯಿನ ಕುಯ್ಕೊಟ್ರು. ಅದಾದ್ಮೇಲೆ ಮತ್ತೆ ಮೋಡ ಆದಂಗೆ ಆಯ್ತು, ಮಳೆ ಬರೋಕ್ಕಾಯ್ತು. ಅದಾದ್ಮೇಲೆ ನಾಳೆ ಕುಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಕುಯ್ದಿರೋ ಮಾವಿನಕಾಯಿ ಎಲ್ಲ ಮನೆಗೆ ತಗೊಂಬಂದು ಇಟ್ಕೊಂಡ್ವಿ. ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ದೊಡ್ಡಮ್ಮ ತೋಟದಲ್ಲಿ ಮೈಸೂರು ಬಾಳೆ ಬಿದ್ದಿತ್ತು ಅಂತ ಹೇಳಿ ತಂದಿಟ್ಟಿದ್ರು. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.